ಕೊಪ್ಪಳ ಜಿಲ್ಲೆಯ ಸಣಾಪುರ ವ್ಯಾಪ್ತಿಯಲ್ಲಿ ನಿನ್ನೆ ನಡೆದಂಥ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿಜಯನಗರ ಜಿಲ್ಲೆಯಲ್ಲಿ ಪೊಲೀಸರು ಕೂಡ ಹೈ ಅಲರ್ಟನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಇವತ್ತು ವಿಶೇಷವಾಗಿ ಹೋಮ್ ಸ್ಟೇ ಮಾಲೀಕರು ಹಾಗೂ ರೆಸಾರ್ಟ್ ಹಾಗೂ ಹೋಟೆಲ್ಗಳ ಮಾಲೀಕರ ಸಭೆಯನ್ನು ಕರೆದು ಇವತ್ತು ಖುದ್ದು SP ಅವರು ಅವರಿಗೆ ಸಲಹೆ ಸೂಚನೆ ಕೊಡೋದ್ರ ಮೂಲಕ ಎಲ್ಲರೂ ಕೂಡ ಕಾನೂನಿನ ಪಾಲನೆ ಮಾಡಬೇಕು ಅನ್ನುವಂಥ ಬೋಧನೆ ಕೂಡ ಮಾಡಿರ್ತಕ್ಕಂಥದ್ದು. ಖುದ್ದು ಮಾತಾಡಲಿಕ್ಕೆ ನಮ್ಮ ಜೊತೆಗೆ ವಿಜಯನಗರ SP ಆಗಿರ್ತಕ್ಕಂಥ ಶ್ರೀಹರಿ ಬಾಬು ಅವರು ಇದ್ದಾರೆ. ಅವ್ರನ್ನೇ ಮಾತನಾಡ್ತಾ ಹೋಗ್ತೀನಿ. ಸರ್, ಇವತ್ತು ವಿಶೇಷವಾಗಿ ಸಭೆ ಕರೆದ್ರಿ, ಏನೇನೆಲ್ಲ ಇನ್ಸ್ಟ್ರಕ್ಷನ್ ಕೊಡಲಾಗಿತ್ತು? ನಮಸ್ಕಾರ. ನೋಡಿ, ಈ ದಿನ ಹಂಪಿ ಮತ್ತು ಸುತ್ತಮುತ್ತಗಳ ಭಾಗಗಳಲ್ಲಿ ಇತ್ತೀಚೆಗೆ ಆದಂತಹ ಕೆಲವು ಅಪರಾಧಗಳ ಹಿನ್ನೆಲೆಯಲ್ಲಿ ನಾವು ಹಂಪಿ ಮತ್ತು ಕಮಲಾಪುರ ಭಾಗದಲ್ಲಿರುವಂಥ ರೆಸಾರ್ಟ್ಸ್ ಮತ್ತು ಹೋಮ್ ಸ್ಟೇಸ್ ಇರ್ಬೋದು ಮತ್ತು ಹೋಟೆಲ್ಗಳು ಇವೆಲ್ಲರನ್ನೂ ನಾವು ಒಂದು ಸಭೆಯನ್ನು ಕರೆದಿದ್ವಿ. ಇವತ್ತು ಭಾಳ ಉತ್ತಮ ರೀತಿಯಲ್ಲಿ ಸ್ಪಂದನೆ ನೀಡಿ ಎಲ್ಲರೂ ಇವತ್ತು ಇಲ್ಲಿ ಹಾಜರಿದ್ದು ಈ ರೀತಿಯ ಕೃತ್ಯಗಳು ಈ ಭಾಗದಲ್ಲಿ ವಿಶೇಷವಾಗಿ ತುಂಗಭದ್ರೆಯ ಬಲಭಾಗದಲ್ಲಿ ಅಂದರೆ ಹಂಪಿ ಮತ್ತು ಕಮಲಾಪುರ ಈ ಕ್ಷೇತ್ರಗಳಲ್ಲಿ ಯಾವುದೇ ಕಾರಣಕ್ಕೂ ಈ ರೀತಿಯ ಒಂದು ಕೃತ್ಯ ನಡೆಯೋಕ್ಕೆ ಅವಕಾಶ ಕೊಡಲ್ಲ. ಮತ್ತು ನಾವು ಅವರಲ್ಲಿ ರೆಸಾರ್ಟ್ನಲ್ಲಿರುವಂತಹ ಮತ್ತು ಹೋಮ್ ಸ್ಟೇಗಳಲ್ಲಿರುವಂಥ ಪ್ರವಾಸಿಗರಿಗೆ ಅವರು ಸೂಕ್ತ ಸಲಹೆಗಳನ್ನು ಏನು ಮಾಡ್ಬೋದು ಏನು ಮಾಡಬಾರ್ದು ಅನ್ನೋದನ್ನು ಸ್ಪಷ್ಟವಾಗಿ ಅವರೆಲ್ಲರೂ ತಿಳಿಸ್ತೀವಿ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ. ನಾವುಗಳು ಕೂಡ ಪೊಲೀಸ್ ಇಲಾಖೆ ವತಿಯಿಂದ ಅವರು ಕ್ರಮ ಕೈಗೊಳ್ಳಬೇಕು, ಏನೇನು ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. CC ಕ್ಯಾಮ್ರಾಸ್ ಇರ್ಬೋದು, ಅವರಿಗೆ ಸಲಹೆ ಸೂಚನೆ ನೀಡಿರ್ಬೋದು, ವಿದೇಶಿಗರು ಬಂದಂಥ ಸಂದರ್ಭದಲ್ಲಿ C ಫಾರ್ಮ್ ತುಂಬೋದ್ರ ಬಗ್ಗೆ ಇರ್ಬೋದು, ಇವೆಲ್ಲ ವಿಚಾರಗಳ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಇವೆಲ್ಲ ವಿಚಾರಗಳಿಗೆ ಅವರು ಭಾಳ ಸೂಕ್ತ ರೀತಿಯಿಂದ ಸ್ಪಂದನೆ ಕೊಡ್ತಾರೆ ಅನ್ನೋ ವಿಶ್ವಾಸ ಕೂಡ ನಮಗಿದೆ. ಬೇರೆ ಭಾಗಗಳಲ್ಲಾದಂತಹ ಕೃತ್ಯಗಳು ಮತ್ತು ಈ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಅವಕಾಶ ಕೊಡೋದಿಲ್ಲ ಅಂಥೇಳಿ ಇಲ್ಲಿನ ಸಾರ್ವಜನಿಕರು ಮತ್ತು ರೆಸಾರ್ಟ್ ಮಾಲೀಕರು ಮತ್ತು ಹೋಮ್ ಸ್ಟೇ ಮಾಲೀಕರು ನಮಗೆ ಒಂದು ಮುಕ್ತವಾಗಿ ಅವರ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ. ಇವತ್ತು ವಿಶೇಷವಾಗಿ ಇಡೀ ದೇಶದಲ್ಲಿ ನೋಡಿದರೆ ಹೈಯೆಸ್ಟ್ ವಿದೇಶಿಗರು ಬರೋಂಥ ಸ್ಥಳನ ಹಂಪಿ. ಅವರ ರಕ್ಷಣೆ ಹೇಗೆ ಬದ್ಧವಾಗಿದ್ದಾರೆ? ಈಗಾಗಲೇ ಅದಕ್ಕೋಸ್ಕರ ಈಗ ಪೊಲೀಸ್ ಕಡೆಯಿಂದ ಈಗಾಗಲೇ ಸಾಕಷ್ಟು ಕ್ರಮಗಳನ್ನ ಕೈಗೊಂಡಿದ್ದೀವಿ. ಅದಕ್ಕೋಸ್ಕರನೇ ವಿಶೇಷವಾದಂಥ ಹಂಪಿ ಪ್ರವಾಸಿ ಪೊಲೀಸ್ ಠಾಣೆ ಅಂತ ಕೂಡ ಇದೆ. ಅಲ್ಲಿ ಸಿಬ್ಬಂದಿಯವರು ಈ ಹಂಪಿ ಪ್ರವಾಸಿ ಕ್ಷೇತ್ರ ಏನಿದೆ ಅಲ್ಲಿಗೆ ಮಾತ್ರ ಅವರು ಜುರಿಡಿಕ್ಷನ್ ಕೂಡ ಇರುವಂಥದ್ದು. ಕೇವಲ 2-3 ಹಳ್ಳಿಗಳನ್ನು ಹೊರತುಪಡಿಸಿದರೆ ಅವ್ರಿಗೆ ಯಾವುದೂ ಜುರಿಡಿಕ್ಷನ್ ಇಲ್ಲ. ಕೇವಲ ಮಾನ್ಯುಮೆಂಟ್ಸು ಮತ್ತು ಟೆಂಪಲ್ಲು, ಪ್ರವಾಸಿಗರು ಹೆಚ್ಚಿನ ಜಾಗ ಎಲ್ಲಿ ಮೂಮೆಂಟ್ ಇರುತ್ತೆ ಅಲ್ಲಿಗೆ ಮಾತ್ರ ನೋಡ್ಕೊಳ್ಲಿಕ್ಕೆ ಅಲ್ಲಿ ಗಸ್ತಿನ ವ್ಯವಸ್ಥೆ, CC ಕ್ಯಾಮ್ರಾದ ವ್ಯವಸ್ಥೆ ಮತ್ತು ಬೇಕಾಗಿರುವಂಥ ಎಲ್ಲ ಸೈನ್ ಬೋರ್ಡ್ಸ್ಗಳಿರ್ಬೋದು, ಇವೆಲ್ಲ ರೀತಿಯ ಕ್ರಮಗಳನ್ನ ಈಗಾಗಲೇ ಕೈಗೊಳ್ಳಲಾಗಿದೆ. ಸರ್, ಈಗ ಸಭೆಯಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ಹೋಟೆಲ್ ಮಾಲೀಕರು ಹೇಳಿರ್ತಕ್ಕಂಥದ್ದು ನೈಟ್ ಸಂದರ್ಭದಲ್ಲಿ ಫೈರ್ ಕ್ಯಾಂಪ್ ಅಂತ ಅಳವಡಿಸ್ತಾರೆ, ಅಲ್ಲಿ ಮಾದಕ ದ್ರವ್ಯಗಳನ್ನು ವ್ಯಸನ ಮಾಡ್ತಾರೆ, ಹಾಗಾಗಿ ಇಂಥ ಅವಘಡಗಳು ಅಲ್ಲೆಲ್ಲಿ ಕಾಣ್ತಾ ಇರ್ತವೆ. ಅವ್ನ ತಡೆಗಟ್ಟು ನಿಟ್ಟಿನಲ್ಲಿ ಯಾವ ರೀತಿ ಕ್ರಮ ತಗೊಳ್ತೀವಿ? ನಮ್ಮಲ್ಲಿ ನೈಟ್ ಟೈಮಲ್ಲಿ ಪ್ಯಾಟ್ರೋಲಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಈಗಾಗಲೇ 5 ಚೀತಾ ವಾಹನಗಳದ್ದು ಅವ್ರು ನಿರಂತರವಾಗಿ ಗಸ್ತಿನ ವ್ಯವಸ್ಥೆ ಮಾಡ್ತಾ ಇರ್ತದೆ. ಅಥವಾ ಆ ಥರ ಕಂಡು ಬಂದಂಥ ತಕ್ಷಣದಲ್ಲಿ ಅವ್ರಿಗೆ ಹೋಗಿ ನಾವು ಈಗಾಗಲೇ ನಮ್ಮ ನಾರ್ಕೋಟಿಕ್ಸ್ ಕಿಟ್ ಕೂಡ ನಮಗೆ ಈಗಾಗಲೇ ಪ್ರೊವೈಡ್ ಆಗಿದೆ ನಮ್ಮ ಇಲಾಖೆಯಿಂದ. ಸೊ ಅವನ್ನ ಚೆಕ್ ಮಾಡಿಸಿ ಆ ಥರದವರು ಯಾರಾದರೂ ಕನ್ಸಂಪ್ಷನ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕೂಡ ನಾವು ನಿರಂತರವಾಗಿ ಕ್ರಮ ಕೈಗೊಳ್ತಾ ಇದ್ದೀವಿ. ನಮ್ಮ ಅಧಿಕಾರಿಗಳು ಭಾಳ ಅಲರ್ಟ್ ಆಗಿದ್ದಾರೆ, ಸೊ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ಥರದ್ದು ನನ್ನ ಗಮನಕ್ಕೆ ತಮ್ಮ ಗಮನಕ್ಕೆ ಏನಾದ್ರು ಬಂದರೆ ಕೂಡಲೇ ಅದನ್ನು ನಮ್ಮ ಗಮನಕ್ಕೆ ತಂದರೆ ಆ್ಯಕ್ಷನ್ ತೊಗೊತೀವಿ ನಾವು. ಸರ್, ಈಗ CCTV ಅಳವಡಿಸದೇ ಇರುವಂಥ ಹೋಮ್ ಸ್ಟೇ ಆಗಿರ್ಬೋದು, ರೆಸಾರ್ಟ್ಗಳಿಗೆ ಏನು ಹೇಳಿದ್ರಿ ಇವತ್ತು ಸಭೆಯಲ್ಲಿ? ಈಗ ನಾವೇನು ಸಲಹೆ ಸೂಚನೆಗಳು ನೀಡಿದ್ದೀವಿ, ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ 2015 ಪ್ರಕಾರ ಅವರು ಕಡ್ಡಾಯವಾಗಿ ರೆಸೊಲ್ಯೂಷನ್ ಇದೆ, ಪರ್ಟಿಕ್ಯುಲರ್ ರೆಸೊಲ್ಯೂಷನ್. ಸೊ ಆ ರೆಸೊಲ್ಯೂಷನ್ಗೆ ಮತ್ತು 90 ದಿನಗಳ ಕಾಲ ಸ್ಟೋರೇಜ್ ಇರುವಂಥ CCTVನ ಹಾಕಿಸ್ಲೇಬೇಕಾಗತ್ತೆ ಅವರು. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ನೋಟಿಸ್ನು ಕೂಡ ನಾವು ನೀಡುವಂಥ ಅಧಿಕಾರ ಅದರೊಳಗೆ ಕೊಟ್ಟಿದ್ದಾರೆ. ಸೊ ಅಂತ ಆಲ್ಮೋಸ್ಟ್ ಈಗ ನಾವು ವಿಚಾರಣೆ ಮಾಡಿದಾಗ ಗೊತ್ತಾಯಿತು 95% ಜನ ಎಲ್ಲರೂ ಹಾಕ್ಸ್ಕೊಂಡಿದ್ದಾರೆ. ಇನ್ನೊಂದು ಕೆಲವೇ ಹೋಮ್ ಸ್ಟೇಗಳಿದ್ದಾರೆ, ಅವರು ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ ಆಗ್ತೀವಿ ಅಂತೇಳಿ. 7 ದಿನಗಳ ಕಾಲ ನಾವು ಕಾಲಾವಕಾಶ ಕೊಟ್ಟಿದ್ದೀವಿ. ಅದಾದ ನಂತರ ಮತ್ತೆ ನಮ್ಮ ಪೊಲೀಸವರು ಪ್ರತಿಯೊಂದು ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳಿಗೆ ಖುದ್ದು ಸ್ವತಃ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾರೆ. ಥ್ಯಾಂಕ್ ಯು. ಇದಿಷ್ಟು ವಿಜಯನಗರ SP ಆಗಿರ್ತಕ್ಕಂತಹ ಶ್ರೀಹರಿ ಬಾಬು ಅವರು ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹಂಪಿಗೆ ಬರ್ತಕ್ಕಂತಹ ಪ್ರವಾಸಿಗರಿಗೆ ಸೂಕ್ತ ರಕ್ಷಣೆ ಕೊಡೋದು ನಮ್ಮ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ಇವತ್ತಾಗಲೇ ರೆಸಾರ್ಟ್ ಮಾಲೀಕರಾಗಿರ್ಬೋದು ಮತ್ತು ಹೋಮ್ ಸ್ಟೇ ಹಾಗೂ ಹೋಟೆಲ್ ಮಾಲೀಕರು ಕೂಡ ಒಂದು ಸಭೆ ನಡೆಸಿ ಅವರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ವಿ. ಇನ್ನು ಕೆಲವೊಂದಿಷ್ಟು ಏನು ಹೋಮ್ ಸ್ಟೇಗಳಲ್ಲಿ CCTV ಅಳವಡಿಸಿಲ್ಲ ಅಂಥವ್ರಿಗೆ 1 ವಾರದ ಒಳಗಾಗಿ ಆ CCTVಯನ್ನು ಅಳವಡಿಸಬೇಕು ಅನ್ನುವಂಥ ಗಡುವನ್ನು ಕೂಡ ನೀಡಿದ್ದೇವೆ ಅನ್ನುವಂಥ ಮಾತನ್ನು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು. ಶಿವಾನಂದ ಸಳಿ, ನ್ಯೂಸ್ ಫಸ್ಟ್, ವಿಜಯನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.